ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ಕಾನ್ಸೆಪ್ಟ್ ಅನ್ನು ತಿಳಿಸ್ತೇನೆ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನೋಡಿ, ಮಂತ್ರಗಳಿಂದ ರಕ್ಷಣೆ, ಧ್ಯಾನದಿಂದ ರಕ್ಷಣೆ ಹೇಗಪ್ಪ ಅಂತ ಏನು ಅಂತ ತಿಳಿಸ್ತೇನೆ ನಿಮಗೆ. ಕೇಳ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ, ಒಬ್ಬ ಮಗು 1ನೇ ಕ್ಲಾಸ್ ಓದ್ತಾ ಇರುತ್ತೆ. ಪರೀಕ್ಷೆಯನ್ನು ಪಾಸ್ ಮಾಡ್ಲಿಕ್ಕೆ ಎಷ್ಟು ದಿನ ಓದುತ್ತೆ? 1 ವರ್ಷ ಕಷ್ಟಪಡುತ್ತೆ ತಾನೆ. 1 ವರ್ಷ ದಿನವೂ ಸಾಯಂಕಾಲವೋ ಬೆಳಿಗ್ಗೆನೋ, ಸಾಯಂಕಾಲ ಹೋಮ್ವರ್ಕ್ ಅಂತ ಮಾಡುತ್ತೆ, ಒಂದು ಅರ್ಧ ಗಂಟೆನೋ 1 ತಾಸೋ, ಬೆಳಿಗ್ಗೆ ಎದ್ದು ಮತ್ತೆ ಓದುತ್ತೆ ಅಲ್ವಾ? ಅಷ್ಟೇ ಯಾಕೆ, ಒಂದು LKG ಮಗು ಕೂಡ ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ, ಜ್ಞಾನ ಬರ್ಬೇಕಂದ್ರೆ 1 ವರ್ಷ ಓದುತ್ತೆ ತಾನೆ. ಹಾಗೆಯೇ ನೀವು ಕೂಡ ಬದುಕಿನ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ 1 ವಾರ ಅಥವಾ 15 ದಿನ ಮಂತ್ರ ಧ್ಯಾನ ಮಾಡಿದ್ರೆ ಆಗುತ್ತಾ? ಯಾವುದೇ ಗುರುಗಳಾಗ್ಲಿ, ನಾನೇ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ, ಈ ಮಂತ್ರ ಧ್ಯಾನ ಮಾಡಪ್ಪ, ಈ ಗ್ರಹ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತತೆ ಅಂತ ಹೇಳಿದ್ರೆ, ಅಥವಾ ಈ ಮಂತ್ರ ಮಾಡಪ್ಪ ನೀನು ಆರ್ಥಿಕವಾಗಿ ಚೆನ್ನಾಗಾಗ್ತೀಯ, ನೀನು ಸಾಧನೆ ಮಾಡ್ತೀಯ ಅಂತ ನಾವು ಹೇಳಿದ್ರೆ, ನೀವು ಎಷ್ಟು ದಿನ ಮಾಡ್ತೀರ ಧ್ಯಾನ? ಮೊದಲು ಧ್ಯಾನವನ್ನ ತುಂಬಾ ಉತ್ಸಾಹದಿಂದ ಮಾಡ್ತೀರ, ಆದ್ರೆ 1 ವಾರವೋ 15 ದಿನವೋ ಮಾಡಿ ಕೈ ಬಿಟ್ಬಿಡ್ತೀರ. ಅಷ್ಟ್ರ ಮೇಲ್ ಮಾಡಕ್ ಹೋಗಲ್ಲ. ಯಾಕೆ ಹೀಗೆ? 1ನೇ ಕ್ಲಾಸು ಹೋಗ್ಲಿ, LKG ಮಗು ಕೂಡ ದಿನವೂ ಅರ್ಧ ಗಂಟೆ ಹೋಮ್ವರ್ಕ್ ಮಾಡುತ್ತೆ ಅಂದಮೇಲೆ, ನೀವು ನಿಮ್ಮ ಬದುಕಿಗಾಗಿ, ನಿಮಗಾಗಿ, ನಿಮ್ಮವರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಯಾಕೆ ಕೇವಲ 10 ನಿಮಿಷ, ನಾನು ಹೇಳೋದು 1 ದಿನಕ್ಕೆ 10 ನಿಮಿಷ ಧ್ಯಾನ ಮಾಡಿ ಸಾಕು, ಗೆದ್ದು ಬಿಡ್ತೀರ. ಆ ಶಕ್ತಿ ಪ್ರವಾಹ ಆಗೇ ಆಗುತ್ತದೆ. ನಂಬಿಕೆ ಅನ್ನೋದು ಸುಮ್ಮನೆ ಅಲ್ಲ. ನಂಬಿದ್ರಿ ಅಂದ್ರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಆ ಮಂತ್ರಗಳನ್ನು ಧ್ಯಾನ ಮಾಡಬೇಕು. ನೋಡಿ, ಈ ಏನು ಜಾತಕ ರೀತ್ಯ ಕಷ್ಟ ಬಂದಿರುತ್ತೋ, ಅಥವಾ ಮಾಟ ಮಂತ್ರ ಮಾಡಿ ಕಷ್ಟ ಬಂದಿರುತ್ತೋ, ಅಥವಾ ಇನ್ನೇನು ಸಾಧನೆ ಮಾಡಕ್ ಹೊಂಟಿದಿರೋ, ಇವೆಲ್ಲವಕ್ಕೂ ಶಕ್ತಿ ಬೇಕಂದ್ರೆ, ನಾನು ಏನು 0 ಇದ್ದಾಗ, ನಾನು ಸಂಪೂರ್ಣವಾಗಿ 0 ಇದ್ದಾಗ, ನನ್ನ ಬದುಕಿನಲ್ಲಿ ಒಂದು ಐಡೆಂಟಿಟಿ ಕೊಡು. ನಾನು ಅನ್ನೋ ಐಡೆಂಟಿಟಿ ಕೂಡ ಇಲ್ಲದೆ ಮನೆಯ ಮೂಲೆಯಲ್ಲಿ ನಾನು ಕುಳಿತಿದ್ದಾಗ, ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನನ್ನ ಗುರುಗಳು ಹೇಳಿಕೊಟ್ಟ ಮಂತ್ರಗಳನ್ನ ಬೆಳಿಗ್ಗೆ 2 ತಾಸು, ರಾತ್ರಿ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ 1.5 ತಾಸು ಧ್ಯಾನ ಮಾಡಿದೆ. ನಂಬಬೇಕು ಬಂಧುಗಳೇ. ವಿಶೇಷವಾದ ನಂಬಿಕೆ, ಅಚಲವಾದ ನಂಬಿಕೆ ಭಗವಂತನಲ್ಲಿ ಇಟ್ಟು, ನಿಮ್ಮ ಇಷ್ಟ ದೇವರಲ್ಲಿಟ್ಟು ನಂಬಿ ಧ್ಯಾನ ಮಾಡಿದ್ರೆ ನೋಡಿ, ಮೊದಲು ಮತ್ತೆ ಮತ್ತೆ ಹೇಳ್ತೇನೆ, ನಿಮಗೆ ಶಕ್ತಿ ಬರುತ್ತೆ, ನಿಮ್ಮ ಮನಸ್ಸಿಗೆ ಶಕ್ತಿ ಬರುತ್ತೆ, ಆತ್ಮವಿಶ್ವಾಸ ಬರ್ತದೆ. ನಂತರ ನಿಮ್ಮ ದೇಹದ ಕಣಕಣಗಳಿಗೂ ಶಕ್ತಿ ಬರುತ್ತೆ. ಆಮೇಲೆ ಅದು ನಿಮ್ಮ ಹೊರಗಡೆ ಅಂದ್ರೆ ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬಕ್ಕೂ ಕೂಡ ಸಂರಕ್ಷಣೆಯಾಗಿ ಕಾಯುತ್ತದೆ. ಯಾರಾದ್ರೂ ಒಬ್ರು ಎದಳ್ಬೇಕಲ್ವಾ? ನಮ್ಮ ಕುಟುಂಬವನ್ನು ಗೆಲ್ಸ್ಬೇಕು, ನಮ್ಮವರನ್ನು ಗೆಲ್ಸ್ಬೇಕು ಅಂತ ಕಷ್ಟವನ್ನೇ ಪಡುವ ಬದಲು, ನೋಡಿ, ಯಾರಾದ್ರೂ ಈ ಒಂದು ಕುಟುಂಬಕ್ಕೆ ಮಾಟ ಮಂತ್ರ ಮಾಡಿಬಿಟ್ಟಿದ್ರೆ, ಕೆಲವ್ರು ನಂಬ್ತಾ ಇರಲ್ಲ ಕುಟುಂಬದಲ್ಲಿ, ನಾನ್ ನಂಬಲ್ಲಪ್ಪ ಇವನ್ನೆಲ್ಲ ಅಂತ. ಅವರು ನಂಬದೇ ಇರುವುದೇ ಶತ್ರುಗಳಿಗೆ ಮಹಾ ಅಸ್ತ್ರವಾಗುತ್ತದೆ. ಅದು ತುಂಬಾ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಶತ್ರುಗಳಿಗೆ. ಇನ್ನು ಯಾರು ನಂಬ್ತೀರಾ ನೋಡಿ, ನೀವು ಇಡೀ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಮಂತ್ರಗಳ ಸಹಾಯದಿಂದಲೋ, ದೇವರ ಸೇವೆಯಿಂದಲೋ, ದೇವರ ಪೂಜೆಯಿಂದಲೋ ಮಹಾರಕ್ಷಣೆಯನ್ನು ಪಡೆಯಬಹುದು. ನೋಡಿ, ಜಾತಕ ರೀತ್ಯ ಹೇಳ್ತೇನೆ, ಅಕಸ್ಮಾತ್ ಏನು ಲಗ್ನ ಅಂತ ಕರಿತೀವಿ, ನೀವು ಹುಟ್ಟಿದ ಸಮಯವನ್ನು ಲಗ್ನ ಅಂತ ಕರಿತೀವಿ ನಿಮ್ಮ ಕುಂಡಲಿಯಲ್ಲಿ. ಆ ಲಗ್ನ ವೀಕ್ ಆಗಿದ್ರೆ, ಲಗ್ನಾಧಿಪತಿ ವೀಕ್ ಆಗಿದ್ರೆ, ಲಗ್ನದಲ್ಲಿ
ಶತ್ರುಗ್ರಹ ಕೂತಿದ್ದರೆ ಅಥವಾ ನೀಚ ಗ್ರಹ ಕೂತಿದ್ದರೆ, ಅಶುಭ ಗ್ರಹ ಕೂತಿದ್ದರೆ ಮತ್ತು ಇನ್ನಾವುದೋ ಪಾಪಗ್ರಹದ ದೃಷ್ಟಿ ಅದರ ಮೇಲೆ ಇದ್ದರೆ ನಿಮಗೆ ಮಾಟ ಮಂತ್ರ ಮಾಡುವ ಸಾಧ್ಯತೆ ಇರುತ್ತದೆ. ನಾನು ಸಾಧ್ಯತೆ ಇರುತ್ತದೆ ಅಂತ ಹೇಳ್ತಿದ್ದೇನೆ, ಹಾಗೆ ಆಗುತ್ತೆ ಅಂತ ಅಲ್ವಾ, ಸಾಧ್ಯತೆ ಇರುತ್ತದೆ. ನೋಡಿ, ಅಕಸ್ಮಾತ್ ಎರಡನೇ ಮನೆಯಲ್ಲಿ ಶತ್ರುಗ್ರಹ ಇದ್ರೆ, ನೀಚ ಗ್ರಹ ಇದ್ರೆ ಅಥವಾ ಅಶುಭ ಗ್ರಹಗಳಿದ್ದರೆ ನಿಮ್ಮ ಕುಟುಂಬಕ್ಕೆ ಮಾಟ ಮಂತ್ರ ಆಗುವ ಸಾಧ್ಯತೆ ಇರುತ್ತದೆ. ಅದರಲ್ಲೂ ಕೂಡ ಎರಡನೇ ಮನೆಯಲ್ಲಿ ನೀಚ ಗ್ರಹವಿದ್ದು ಪಾಪಗ್ರಹದ ದೃಷ್ಟಿಗಳಿದ್ದರೆ ಮತ್ತು ಎರಡನೇ ಮನೆಯಲ್ಲಿರುವ ಗ್ರಹ ನೋಡಿ ಯಾವಾಗ್ಲೂ 8ನೇ ಮನೆಯನ್ನು ನೋಡ್ತಾ ಇರುತ್ತದೆ. ಆಗ ಯಾರು ಮಾಟ ಮಾಡಿಸೋ ಸಾಧ್ಯತೆ ಇರುತ್ತದೆ ಅಂದ್ರೆ, ಮತ್ತೆ ಹೇಳ್ತೇನೆ, ಸಾಧ್ಯತೆ ಬಗ್ಗೆ ಹೇಳ್ತೇನೆ ಹೊರತು ಇದು ಖಡಾಖಂಡಿತವಾಗಿ ನಡೆಯುತ್ತೆ ಅಂತ ಅಲ್ಲ, ಸಾಧ್ಯತೆಗಳ ಬಗ್ಗೆ ಹೇಳ್ತೇನೆ. ಹಂಗಿದ್ದಾಗ ಏನು ನಿಮ್ಮ ಲೈಫ್ ಪಾರ್ಟ್ನರ್ ಅವರ ಮನೆಯವರು ಅಥವಾ ಲೈಫ್ ಪಾರ್ಟ್ನರೇ ನಿಮಗೆ ಮಾಟ ಮಂತ್ರ ಮಾಡಿಸಬಹುದು, ಅಥವಾ ಅವರ ಮನೆಯವರು, ಏನು ಬೀಗರ ಮನೆಯವರು ಅಂತ ಹೇಳಬಹುದು, ಅಥವಾ ಯಾರನ್ನಾದರೂ ನೀವು ಪ್ರೀತಿಸಿದ್ದರೆ ಅಥವಾ ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರು ನಿಮಗೆ ಮಾಟ ಮಂತ್ರ ಮಾಡಿಸ್ಬಹುದು, ಅವರ ಮನೆಯವರು ನಿಮಗೆ ಮಾಟ ಮಂತ್ರ ಮಾಡಿಸ್ಬಹುದು. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತದೆ. 2ನೇ ಮನೆ ಮತ್ತು 8ನೇ ಮನೆ. 8ನೇ ಮನೆಯಲ್ಲಿಯೂ ಕೂಡ ನೀಚ ಗ್ರಹಗಳು, ಅಶುಭ ಗ್ರಹಗಳು ಇರಬಹುದು. ಆದ್ರೂ ಕೆಲವೊಮ್ಮೆ ಅವು ಶತ್ರುಗ್ರಹಗಳಾಗಿದ್ದರೆ ಅಲ್ಲಿಯೂ ಕೂಡ 8ನೇ ಮನೆ ಬಾಧಿತವಾಗಿದ್ದರೆ ಅಥವಾ 8ನೇ ಮನೆ ಅಧಿಪತಿ ಅಶುಭ ಗ್ರಹಗಳಿಂದ ನೋಡಲ್ಪಟ್ಟಿದ್ದರೆ ಅಲ್ಲಿಯೂ ಕೂಡ ನಿಮಗೆ ಮಾಟ ಮಂತ್ರ ಆಗುವ ಸಾಧ್ಯತೆ ಇರುತ್ತದೆ. ಮತ್ತಿಷ್ಟೆಲ್ಲ ಇದ್ದಾಗ ಇವುಗಳ ವಿರುದ್ಧ ಹೋರಾಡಬೇಕೆಂದರೆ ನೋಡಿ, ಒಂದು ಮಗು ಹೇಗೆ ಪಾಸ್ ಆಗ್ಲಿಕ್ಕೆ, ಒಂದು ಡಿಗ್ರಿಯನ್ನು ಪಡಿಲಿಕ್ಕೆ, ಒಂದು ಸಶಕ್ತವಾಗ್ಲಿಕ್ಕೆ, ತನ್ನ ಸ್ವಂತ ಕಾಲಿನ ಮೇಲೆ ತಾನು ನಿಲ್ಲಲಿಕ್ಕೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿ PUC ಪಾಸ್ ಮಾಡಿ ಡಿಗ್ರಿಯನ್ನು ಪಾಸ್ ಮಾಡಿದ ಮೇಲೆ ತಾನೇ ಸಶಕ್ತವಾಗೋದು ಮತ್ತು ತನ್ನ ಕಾಲಿನ ಮೇಲೆ ತಾನು ನಿಲ್ಲೋದು. ಮತ್ತೆ ಅಷ್ಟು ವರ್ಷ ಎಫರ್ಟ್ ಆಗ್ತದೆ ಆದ್ಮೇಲೆ ನೀವು ಕೂಡ ನಿಮ್ಮ ಬದುಕು ಸಕ್ಸಸ್ ಆಗ್ಲಿಕ್ಕೆ, ಬದುಕಿನ ಪರೀಕ್ಷೆಯಲ್ಲಿ ರ್ಯಾಂಕ್ ಬರ್ಲಿಕ್ಕೆ, ಹೋಗ್ಲಿ ಫಸ್ಟ್ ಕ್ಲಾಸ್ ಆದ್ರೂ ಬರ್ಲಿಕ್ಕೆ, ಡಿಸ್ಟಿಂಕ್ಷನ್ ಬರ್ಲಿಕ್ಕೆ ನೀವು ಕೂಡ ಒಂದಷ್ಟು ಸಮಯ ನಿತ್ಯವೂ ಧ್ಯಾನಕ್ಕಾಗಿ ಮೀಸಲಿಡಲೇಬೇಕು, ದೇವರ ಪೂಜೆಗಾಗಿ ಮೀಸಲು ಇಡಲೇಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ. ನೋಡಿ, ಮತ್ತೊಂದು ವಿಶೇಷ, ಯಾರಿಗಾದ್ರೂ ತೊಂದರೆಗೆ ಒಳಪಟ್ಟಿದ್ದರೆ, ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದರೆ, ವಾಮಾಚಾರ, ಭಾನಾಮತಿ, ಯಾವುದೇ ರೀತಿಯ ತೊಂದರೆ ಇರಲಿ, ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ. ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡಿರೋದೇ ನಾವು ನಿಮಗಾಗಿ, ಬಡವರಿಗಾಗಿ, ತೊಂದರೆಯಲ್ಲಿರುವವರಿಗಾಗಿ, ಕಷ್ಟಪಡ್ತಾ ಇರೋರಿಗಾಗಿ ಮಾಡಿದ್ದೇವೆ. ನೀವು ಕಾಲ್ ಮಾಡಬಹುದು, ಸಲಹೆಯನ್ನ ತಿಳ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಶುಭವಾಗಲಿ.